ಹಲೋ ಸ್ನೇಹಿತರೆ, ಈ ಫಿಗರ್ ಎಲ್ಲೋ ನೋಡ್ದಂಗೈತ. ನಾನು ನಿಮ್ಮ ಪ್ರೀತಿಯ ಎಂಜೆ ಅಂದ್ರೆ ಮೃತ್ಯುಂಜಯ ಗೌಡ. ಅಪರೂಪದ ಮುಳ್ಳಂದಿ. ಎಲ್ರು ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗೇ ಇದ್ದೀನಿ. ಅದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಂದು ಇದು ಫಸ್ಟ್ ವಾಯ್ಸ್ ಕೇಳ್ತಿರೋದು ಅನ್ಕೊಂಡಿದ್ದೀನಿ. ತಾವೆಲ್ಲ ನಾನು ಯಾವುದೇ ರೀತಿಯಾದ ವಾಯ್ಸ್ ಆ್ಯಡ್ ಮಾಡಿಬಿಟ್ಟು ವೀಡಿಯೋಸ್ ಯಾವುದೂ ಮಾಡಿಲ್ಲ. ಜಸ್ಟ್ ಏನೋ ಆ್ಯಕ್ಟಿಂಗ್ ರೀಲ್ಸಲ್ಲೆಲ್ಲ ಜಸ್ಟ್ ಆ್ಯಕ್ಟಿಂಗ್ ಮಾಡ್ತಿದ್ದೆ ಅಷ್ಟೇ. ನನ್ನ ಮೇಲೆ ಆಣೆ ಇಟ್ಟಳು. ನನ್ನ ಮೇಲೆ ಆಣೆ ಇಟ್ಟಳು. ನಾನು ಇವತ್ತು ವಿಡಿಯೋ ಮಾಡಲಿಕ್ಕೆ ಕಾರಣ ಏನಪ್ಪ ಅಂದರೆ, ಮೊದಲೆಲ್ಲ ನಾನು ತುಂಬಾ ರೀಲ್ಸ್ ಮಾಡಿದ್ದೀನಿ, ನೋಡಿರ್ತೀರ. ಹಾಗೆ ನಿಮ್ಗೆ ಇಷ್ಟಪಟ್ಟು ಲೈಕನ್ನು ಮಾಡಿರ್ತೀರ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿದ್ದೀರ. ವ್ಯೂಸ್ ಕೂಡ ತುಂಬ ಚೆನ್ನಾಗೇ ಹೋಗ್ತಿದೆ. ಬಟ್ ನನಗೆ ಡೈಲಿ ವಿಡಿಯೋಸ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ. ಇನ್ನೂ ಎಂಟರ್ಟೈನ್ಮೆಂಟ್ ಮಾಡೋಣ ಅಂದರೆ ನೋಡೋಣ, ಅಪ್ಲೋಡ್ ಮಾಡ್ತೀನಿ. ಟೈಮ್ ಮಾಡಿಕೊಂಡು ಹಂಗೆ ವೀಡಿಯೋಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೀನಿ ಖಂಡಿತವಾಗ್ಲೂ. ಇನ್ನೊಂದು ಹೊಸ ವಿಚಾರ ಏನಪ್ಪ ಅಂದರೆ, ಈ ರೀಲ್ಸ್ಗಳ ಜೊತೆಗೇ ಬೇರೊಂದು ಹೊಸದಾಗಿ ಪ್ರಯತ್ನ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ವ್ಲಾಗಿಂಗ್ಸ್ ಮಾಡೋಣ ಅಂತೇಳಿ ಒಂದು ಕ್ಯಾಮ್ರಾವನ್ನು ಅಮೆಝಾನ್ ಕಡೆಯಿಂದ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್. ಇದು ಬಂದ್ಬಿಟ್ಟು ವ್ಲಾಗ್ಸ್ ಮಾಡಲಿಕ್ಕೆ ಬೈಕಲ್ಲಿ ಆ ಥರ ಎಲ್ಲ ಹೆಲ್ಮೆಟ್ಗೂ ಸೆಟ್ ಮಾಡ್ಕೋಬೋದು. ನೋಡಿ 4K ಕ್ವಾಲಿಟಿ. ಈ ಒಂದು ಕ್ಯಾಮ್ರಾನ ತರಿಸ್ಕೊಂಡಿದ್ದೀನಿ ವ್ಲಾಗಿಂಗ್ ಮಾಡಲಿಕ್ಕೆ ಅಂತ. ನೋಡೋಣ, ನಾನು ತರಿಸ್ಕೊಂಡಿದ್ದೀನಿ. ಬಟ್ ಇದೇನು ದೊಡ್ಡ ಬಜೆಟಲ್ಲಿ ತರಿಸ್ಕೊಂಡಿಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಅಷ್ಟೊಂದು ಬಜೆಟ್ ಹಾಕೋದು ಒಳ್ಳೆಯದಲ್ಲ ಅಂತ ಅನಿಸ್ತು. ಏನೋ ಒಂದು ಚಿಕ್ಕ ಬಜೆಟಲ್ಲಿ ಒಂದು ನಾರ್ಮಲ್ ಇರೋ ಕ್ಯಾಮ್ರಾನ ತರಿಸ್ಕೊಂಡಿದ್ದೀನಿ. ನೋಡೋಣ, ಬೇರೆಯವ್ರಿಗೆಲ್ಲ ಈ ಥರ ಮಾಡಲಿಕ್ಕೆ ವಿಡಿಯೋ ಬೇಕು ಕ್ಯಾಮ್ರಾ ಅಂದರೂ ಕೂಡ ನಾನು ಯೂಸ್ ಮಾಡಿಬಿಟ್ಟು ಹೇಳ್ತೀನಿ ಯಾವ ರೀತಿ ಇದೆ ಅಂತ. ನೀವು ಕೂಡ ತರಿಸ್ಕೊಳ್ಳಿ. ನಿಮಗೂ ಒಂದು ಅಚೀವ್ಮೆಂಟ್ ಇರುತ್ತೆ, ಮಾಡಬೇಕು ವೀಡಿಯೋಸ್ ಮಾಡಬೇಕು ಅಂತ ಆಸೆನೂ ಇರುತ್ತೆ. ಮಾಡಿ, ಬೇಡ ಅನ್ನಲ್ಲ. ಬಟ್ ನಾನು ಯೂಸ್ ಮಾಡಿಬಿಟ್ಟು ನೋಡಿ ಹೇಳ್ತೀನಿ ಫಸ್ಟ್ ಯಾವ ರೀತಿ ಇದೆ ಅಂತ. ಈ ಬಜೆಟಲ್ಲಿ ಓಕೆನಾ ಅಂತ ಅನಿಸಿದ್ರೆ ನಾನು ನಿಮಗೊಂದು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಬಟ್ ಸುಮ್ಮನೆ ತಗೊಂಡು ಕಾಸು ವೇಸ್ಟ್ ಮಾಡ್ಕೊಂಡು, ಯಾಕಂದರೆ ನಾನು ಯಾರನ್ನೂ ಕೇಳಿಲ್ಲ, ಡೈರೆಕ್ಟಾಗಿ ತರಿಸ್ಕೊಂಡಿರೋದಕ್ಕೆ ಹೇಳ್ತಿದ್ದೀನಿ. ಯೂಸ್ ಮಾಡಿಬಿಟ್ಟು ನೋಡ್ತೀನಿ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥ ನೋಡಿ ವೀಡಿಯೋಸ್ ಮಾಡ್ತಾ ಇರ್ತೀನಿ. ಚೆನ್ನಾಗಿತ್ತು, ಏನಾದರೂ ಒಂದು ಇನ್ಫಾರ್ಮೇಷನ್ ಇತ್ತು ಅಂದರೆ, ನಿಮ್ಗೆ ಚೆನ್ನಾಗಿ ಅನಿಸ್ತು ಅಂದರೆ ಖಂಡಿತವಾಗ್ಲೂ ಇನ್ಫಾರ್ಮೇಷನ್ ಇದ್ದೇ ಇರೋ ಥರ ಮಾಡ್ತೀನಿ. ಬಟ್ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳಂತ ಇಷ್ಟ ಆಗಿದೆಯೋ ಬಿಟ್ಟಿದೆಯೋ ಸೆಕೆಂಡ್. ಬಟ್ ಅದೇನು ಹೇಳ್ತಿದ್ದೀನಿ ಅಂದರೆ, ಆ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗದೇ ಇರಲಿ, ನಿಮ್ಮ ಅನಿಸಿಕೆಗಳೇನಿರುತ್ತೆ ಅದನ್ನು ಕಮೆಂಟ್ ಮೂಲಕ ತಿಳಿಸ್ತಾ ಇರಿ ಅಂತ ಹೇಳ್ತಾ, ಹಾಗೆ ನಿಮ್ಗೆ ಇಷ್ಟಪಟ್ಟು ಆ ವಿಡಿಯೋನ ಇನ್ನೊಬ್ರಿಗೆ ಶೇರ್ ಮಾಡ್ತೀರಾ ಅಂತ ಖಂಡಿತವಾಗ್ಲೂ ಅಂದ್ಕೊತೀನಿ. ನನಗೆ ನಂಬಿಕೆ ಇದೆ. ಅದಕ್ಕೆ ಸರಿ, ಈ ಒಂದು ಕಾರಣಕ್ಕೆ ಮಾತ್ರ ನಾನು ಈ ವಿಡಿಯೋ ಮಾಡ್ತಾ ಇರೋದು, ಎಲ್ಲರಿಗೂ ತಿಳಿಸೋಣ ಅಂತೇಳಿ. ಇನ್ನು ಮುಂದೆ ನನ್ನ ಪ್ರಯತ್ನನ ನಾನು ಮಾಡೋಣ ಅಂಥೇಳಿ ವೀಡಿಯೋಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾನೆ ಇರ್ತೀನಿ. ಟೈಮ್ ಫ್ರೀ ಆದರೂ ಮಾಡಿಕೊಂಡು ನಾನು ವೀಡಿಯೋಗಳನ್ನು ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಬಟ್ ಒಂದೊಂದು ವೀಡಿಯೋಸ್ಗಳು ಲೇಟ್ ಆಗ್ತಿರ್ಬೋದು. ಬಟ್ ಆ ವಿಡಿಯೋ ಲೇಟ್ ಆದರೂ ಪರವಾಗಿಲ್ಲ, ನಾನೊಂದು ಚೆನ್ನಾಗಿ ಕಂಟೆಂಟ್ಗಳನ್ನ ಕೊಡ್ತಾನೆ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತೀನಿ. ಎಲ್ಲರೂ ನೋಡಿ ಹಾಗೆ ಎಂಜಾಯ್ ಮಾಡ್ತಾಯಿದೆ ಅಂತ ಹೇಳ್ತಾ ಬಾಯಿಯನ್ನು ಹೇಳ್ತಿದ್ದೀನಿ. ಮತ್ತೆ ನೆಕ್ಸ್ಟು ಬೇರೊಂದು ವೀಡಿಯೋನ ಸ್ಟಾರ್ಟಿಂಗಲ್ಲಿ ಸಿಗೋಣ, ವ್ಲಾಗ್ಸ್ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ಒಂದು ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ನಮಗೆಲ್ಲರೂ ಬಾಯ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.